ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ಜೀವನ ಎಂದರೆ ಏಳು ಬೀಳಿನ ಏಣಿಯಾಟ. ಜೀವನದಲ್ಲಿ ಎದುರಾಗುವ ಭಾರಿ ಹೊಡೆತಗಳಿಗೆ ಎದೆಗುಂದದೆ ಅವುಗಳನ್ನು ಮೆಟ್ಟಿ ನಿಂತರೆ ಯಶಸ್ಸು ನಿಶ್ಚಿತ. ಚಪ್ಪಲಿ ಹೊಲಿಯುವವನು ಹೇಳ್ತಿದ್ದ, ಹರಿದ ಮನಸ್ಸನ್ನು ಹೊಲಿಯಲು ಜಗತ್ತಿನಲ್ಲಿ ಯಾವುದೇ ಸೂಜಿ ಇಲ್ಲವೆಂದು. ಉಪಕಾರ ಮಾಡುವಾಗ ನಿರೀಕ್ಷೆ ಇರಬಾರ್ದು, ಇನ್ನೊಬ್ಬರಿಗೆ ನನ್ನಿಂದ ಸಹಾಯವಾಯಿತು ಎಂಬ ಸಮಾಧಾನ ಇರಬೇಕಷ್ಟೆ. ಜೇನು ತುಪ್ಪದಂತೆ ಸಿಹಿಯನ್ನ ಪಡಿಬೇಕಾದ್ರೆ ಜೇನು ನೊಣಗಳಂತೆ ಒಟ್ಟಿಗೆ ಇರುವುದನ್ನು ಕಲಿಬೇಕು. ಮನುಷ್ಯ ಸೊರಗುವುದು ಅವರಿಗೆ ಬಂದ ಕಷ್ಟಗಳಿಂದಲ್ಲ, ಅವರ ಭಾವನೆಗಳಿಗೆ ಪೆಟ್ಟು ಬಿದ್ದಾಗ. ಜಗತ್ತಿನ ಭಾಗ್ಯವಂತ ಮನುಷ್ಯ ಯಾರೆಂದರೆ ಅವನ ಹತ್ತಿರ ಆಹಾರದ ಜೊತೆ ಹಸಿವಿರಬೇಕು, ಹಾಸಿಗೆ ಜೊತೆ ನಿದ್ದೆ ಇರಬೇಕು, ಹಣದ ಜೊತೆ ಮಾನವೀಯತೆ ಇರಬೇಕು. ಚಿಂತೆ ಇಲ್ಲದ ಜೀವನವನ್ನು ದೇವರು ಯಾರಿಗೂ ನೀಡಿರೋದಿಲ್ಲ. ಆದರೆ ಚಿಂತೆಯನ್ನು ಮರೆಸುವಂತ ಪ್ರೀತಿ, ಸ್ನೇಹ ಮತ್ತು ಸಂಬಂಧಗಳನ್ನು ನೀಡಿರ್ತಾನೆ. ದೇವರು ಕೊಟ್ಟ ಇಂಥ ಅತ್ಯಮೂಲ್ಯವಾದ ಸಂಬಂಧಗಳು ಜೀವನದಲ್ಲಿ ಶಾಶ್ವತವಾಗಿರಲಿ. ಅದೆಷ್ಟೋ ಬಾರಿ ದೇವರ ಜೊತೆ ಮುನಿಸಿಕೊಂಡರು. ಕಷ್ಟ ಬಂದಾಗ ಮೊದಲು ನೆನಪಾಗೋದು ದೇವರು. ಕಷ್ಟಗಳನ್ನು ಕೊಡುವವನು ಅವನೇ, ಕಷ್ಟಗಳನ್ನು ಎದುರಿಸಲು ಶಕ್ತಿ ಕೊಡುವವನು ಅವನೇ. ಯಾರು ನಿಮಗಾಗಿ ಕಾಯ್ತಾರೋ ಅವರಿಗಾಗಿ ಬದುಕಿ, ಯಾರು ನಿಮಗಾಗಿ ಅಳ್ತಾರೋ ಅವರನ್ನ ನಗಿಸಿ, ಯಾರು ನಿಮಗಾಗಿ ಪ್ರತಿಕ್ಷಣ ಹಂಬಲಿಸ್ತಾರೋ ಅವರನ್ನ ಪ್ರೀತಿಸಿ. ನಮ್ಮ ತಪ್ಪನ್ನು ನಮ್ಮ ಹತ್ತಿರ ಹೇಳುವವನು ನಮ್ಮ ನಿಜವಾದ ಮಿತ್ರ. ನಮ್ಮ ತಪ್ಪನ್ನು ಇತರರಿಗೆ ಹೇಳಿ ನಮ್ಮನ್ನು ಗೇಲಿ ಮಾಡುವವನು ನಮ್ಮ ಮಿತ್ರರಾದರೂ ಶತ್ರುವಿಗೆ ಸಮ. ಯಾರೋ ನನ್ನ ಹೀಗೆ ಕೇಳಿದ್ರು, ನಿನ್ನವರು ಯಾರೆಂದು. ನಗುತ್ತಾ ಹೇಳಿದೆ, ಯಾರು ನನ್ನನ್ನು ಬೇರೆಯವರಿಗಾಗಿ ಕಡೆಗಣಿಸುವುದಿಲ್ಲವೋ ಅವರೇ ನಮ್ಮವರು ಅಂತ. ವ್ಯಕ್ತಿಗೂ ವ್ಯಕ್ತಿತ್ವಕ್ಕೂ ಒಂದೇ ಅಕ್ಷರ ವ್ಯತ್ಯಾಸ. ವ್ಯಕ್ತಿ ಹೋದರೂ ವ್ಯಕ್ತಿತ್ವ ಬದುಕಿರ್ತದೆ, ಆದರೆ ವ್ಯಕ್ತಿತ್ವ ಹೋದರೆ ವ್ಯಕ್ತಿ ಬದುಕಿದ್ದು ಸತ್ತಂತೆ. ನಂಬಿ ಬದುಕುವುದು ಬೇರೆ, ನಂಬಿಸುತ್ತಾ ಬದುಕುವುದು ಬೇರೆ. ನಂಬಿ ಬದುಕುವುದರಲ್ಲಿ ಪ್ರೀತಿ ಇರ್ತದೆ, ನಂಬಿಸುತ್ತಾ ಬದುಕುವುದರಲ್ಲಿ ಸ್ವಾರ್ಥವಿರ್ತದೆ. ಮೋಸ ಮಾಡಿ ಗೆದ್ದವರು ಉದ್ಧಾರವಾಗಿದ್ದು ಚರಿತ್ರೆಯಲ್ಲೇ ಇಲ್ಲ. ನ್ಯಾಯದಿಂದ ನಡೆದವರು ಸೋತಿದ್ದು ಇತಿಹಾಸದಲ್ಲೇ ಇಲ್ಲ. ಮೋಸವಾಗಲಿ ಸತ್ಯವಾಗಲಿ ಅದಕ್ಕೆ ಕಾಲವೇ ಸರಿಯಾದ ಉತ್ತರ ಕೊಡ್ತದೆ. ಒಬ್ಬ ಒಳ್ಳೆಯ ಸ್ನೇಹಿತ ಆಗ್ಬೇಕಂದ್ರೆ ಹಣ ಬೇಡ, ಆಸ್ತಿ ಬೇಡ, ಸೌಂದರ್ಯ ಬೇಡ. ಬೇಕಾಗಿರುವುದು ಮೂರೇ ಪದ: ನಂಬಿಕೆ, ವಿಶ್ವಾಸ ಮತ್ತು ಪ್ರೀತಿ. ಜೀವನದಲ್ಲಿ ನೆಮ್ಮದಿಯಾಗಿರ್ಬೇಕಂದ್ರೆ ಹೀಗಿದ್ರೆ ಸಾಕು. ಮುಖದಲ್ಲೊಂದು ನಗು ಇರಲಿ, ಸಣ್ಣ ಸಣ್ಣ ಖುಷಿಯನ್ನ ಆನಂದಿಸಿ. ಇನ್ನೊಬ್ಬರು ಆಡುವ ಮಾತುಗಳ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೋಬೇಡಿ. ವಾದ ಮಾಡುವವರ ಮುಂದೆ ಸುಮ್ಮನಿದು ಬಿಡಿ. ಇತರರೊಂದಿಗೆ ನಿಮ್ಮನ್ನು ಹೋಲಿಸಿಕೊಳ್ಬೇಡಿ. ಭರವಸೆ ಇರಲಿ, ಆತುರ ಬೇಡ. ತೋರಿಕೆಗಾಗಿ ಆಡಂಬರ ಮಾಡಬೇಡಿ. ಎಲ್ಲರ ಜೊತೆ ಮಧುರವಾಗಿ ನಗುತ್ತಾ ಮಾತಾಡಿ. ಯಾರ ಬಗ್ಗೆಯೂ ತಿರಸ್ಕಾರದ ಭಾವನೆ ಬೇಡ. ಕಾಸಿದ್ದರೆ ಬೀದಿ ದಾಸಯ್ಯನಿಗೂ ನೀನು ಸಂಬಂಧಿಕ, ಕಾಸಿಲ್ಲದಿದ್ದರೆ ಸಂಬಂಧಿಕನಿಗೂ ನೀನು ಬೀದಿ ದಾಸಯ್ಯ. ಪ್ರಪಂಚದಲ್ಲಿರುವ ಎಲ್ಲ ವಸ್ತುಗಳು ಕೂಡ ಬೆಲೆ ಬಾಳುವಂಥದ್ದೇ, ಆದರೆ ಅವುಗಳ ಬೆಲೆ ತಿಳಿಯುವುದು ಅವು ನಮಗೆ ಸಿಗುವ ಮುನ್ನ ಮತ್ತು ಅದನ್ನು ಕಳೆದುಕೊಂಡ ನಂತರ. ಬಳಿಯಲ್ಲಿ ಇರುವಾಗಲೇ ಬೆಲೆ ತಿಳಿಯುವ ಪ್ರಯತ್ನ ಪಡಬೇಕು. ಸಂಬಂಧಗಳ ಸಂತೆಯಲ್ಲಿ ಸತ್ಯ ಹೇಳುವವನೇ ಏಕಾಂಗಿ. ವಿಪರ್ಯಾಸವೆಂದರೆ ತುಂಬ ತಡವಾಗಿ ಅರ್ಥವಾಗ್ತದೆ ಎಲ್ಲರ ಜೊತೆ ಒಳ್ಳೆಯದಾಗಿರೋದು ನಮಗೆ ಒಳ್ಳೆಯದಲ್ಲ ಎಂದು. ಮನಸ್ಸು ಸಿರಿವಂತವಾದರೆ ನಮ್ಮಲ್ಲಿ ಸಂಪತ್ತು ಇಲ್ಲದಿದ್ದರೂ ನಾವು ಸಿರಿವಂತರೇ. ಮನಸ್ಸೇ ಬಡವಾಗಿದ್ರೆ ನಮ್ಮಲ್ಲಿ ಸಂಪತ್ತು ಇದ್ದರೂ ನಾವು ಬಡವರೇ. ಸಂತೃಪ್ತಿಗಿಂತ ಮಿಗಿಲಾದ ಸಂಪತ್ತಿಲ್ಲ. ಕೇವಲ ತೋರಿಸಿಕೊಳ್ಳುವುದಕ್ಕೆ ಒಳ್ಳೆಯವರಾಗಬೇಡಿ. ಆ ಭಗವಂತನು ನಿಮ್ಮನ್ನು ಹೊರಗಡೆಯಿಂದಲ್ಲ ಒಳಗಡೆಯಿಂದ ನೋಡ್ತಾನೆ. ನೋವನ್ನೋದು ಯಾವಾಗಲೂ ಕಣ್ಣೀರಿನಲ್ಲಿ ಅಡಗಿರೋದಿಲ್ಲ, ಅದು ಕೆಲವೊಮ್ಮೆ ನಗುವಿನ ಹಿಂದೆ ಮರೆಯಾಗಿರ್ತದೆ. ಅನುಮಾನದ ರೋಗಕ್ಕೆ ಯಾವುದೇ ಮದ್ದಿಲ್ಲ, ಆತ್ಮವಿಶ್ವಾಸಕ್ಕೆ ಯಾವ ಶಕ್ತಿಯೂ ಸರಿಸಾಟಿ ಇಲ್ಲ. ನಗುವ ಮುಖ ಹಾಗೂ ನಗುವ ಮನುಷ್ಯ ಜೀವನದ ನಿಜವಾದ ಸಂಪತ್ತು. ಅದ್ಭುತವಾದ ಬದುಕು ಕಟ್ಟಿಕೊಳ್ಳಲು ಒಂದು ಕಡೆ ಕಷ್ಟಗಳಿರಬೇಕು, ಇನ್ನೊಂದು ಕಡೆ ನಂಬಿಕೆಗಳಿರಬೇಕು. ಕಷ್ಟಗಳು ಪಾಠ ಕಲಿಸಿದ್ರೆ ನಂಬಿಕೆಗಳು ಶಕ್ತಿ ಕೊಡ್ತದೆ. ಪುಸ್ತಕದಲ್ಲಿ ಆಗಲಿ ಜೀವನದಲ್ಲಾಗಲಿ ಕೆಲವೊಮ್ಮೆ ನಾವು ಓದಲು ಮನಸ್ಸು ಮಾಡದ ಪುಟಗಳಲ್ಲೇ ನಾವು ಹುಡುಕುವ ಅದೆಷ್ಟೋ ಉತ್ತರಗಳು ಅಡಗಿರ್ತವೆ. ಜ್ವಾಲೆಯನ್ನು ನಿಭಾಯಿಸಲು ಸಾಧ್ಯವಾಗದಿರುವವರು ಎಂದಿಗೂ ಬೆಂಕಿಯೊಂದಿಗೆ ಆಟವಾಡುವುದು ಸೂಕ್ತವಲ್ಲ. ಸಂತೋಷದ ರಹಸ್ಯ ಎಂದರೆ ಕಡಿಮೆ ನಿರೀಕ್ಷೆಗಳನ್ನು ಹೊಂದುವುದು. ಹೊಟ್ಟೆಯ ಹಸಿವನ್ನು ಯಾರು ಬೇಕಾದರೂ ನೀಗಿಸಬಹುದು, ಆದರೆ ಸಾಂತ್ವನದ ಹಸಿವನ್ನು ನೀಗಿಸುವವರು ಶ್ರೇಷ್ಠರು. ಶಾಂತಿ ಇದ್ದರೆ ತೃಪ್ತಿ, ಶಾಂತಿ ಮತ್ತು ಸಮಾಧಾನ ಇದ್ದರೆ ಸಂತೃಪ್ತಿ, ಶಾಂತಿ ಸಮಾಧಾನ ಮತ್ತು ಸಹನೆ ಇದ್ದರೆ ಆತ್ಮತೃಪ್ತಿ. ಜೀವನ ತುಂಬ ಚಿಕ್ಕದು. ಪ್ರತಿಯೊಂದು ಕ್ಷಣವನ್ನು ಖುಷಿಯಿಂದ ಕಳೆಯಿರಿ, ಯಾಕಂದ್ರೆ ಕಳೆದು ಹೋದ ಸಮಯ ಮತ್ತೆ ತಿರುಗಿ ಬಾರದು. ಮನುಷ್ಯನಿಗೆ ಮನುಷ್ಯನನ್ನ ಕಂಡ್ರೆ ಆಗೋದಿಲ್ಲ. ಯಾಕೆ ಗೊತ್ತಾ? ಅವನು ಎಲ್ಲಿಯಾದರೂ ಸರಿಸಮನಾಗಿ ಬೆಳೆದು ಬಿಡ್ತಾನೆ ಎನ್ನುವ ಸ್ವಾರ್ಥದಿಂದ. ಪ್ರೀತಿ, ಸ್ನೇಹ, ಸಂಬಂಧದಲ್ಲಿ ಮುನಿಸು, ಕೋಪ, ಜಗಳ ಇದ್ದಷ್ಟು ಸಂಬಂಧ ಗಟ್ಟಿಯಾಗುವುದು. ನಿನ್ನ ಗುರಿ ಸೇರಲು ನಿನಗೆ ಆಗದಿದ್ದರೆ ಓಡುತ್ತಾ ಹೋಗು, ಓಡಲು ಆಗದಿದ್ದರೆ ನಡೆಯುತ್ತಾ ಹೋಗು, ನಡೆಯಲು ಆಗದಿದ್ದರೆ ತೆವಳುತ್ತಾ ಹೋಗು. ಅರ್ಥ ಇಷ್ಟೇ, ಎಂತಹ ಪರಿಸ್ಥಿತಿಯಲ್ಲೂ ನಿಲ್ಲಬೇಡ, ಸಾಗುತ್ತಾ ಹೋಗು ಅಂತ. ಮಾತು ಬಾರದ ನಾಯಿಯನ್ನ ನಂಬು, ಆದರೆ ಮಾತಿನಲ್ಲೇ ಮರಳು ಮಾಡುವ ಮನುಷ್ಯನನ್ನ ನಂಬೇಡ. ಮತ್ತೊಬ್ಬರ ಕುರಿತು ಅಪವಾದ ಮಾಡುವ ಮೊದಲು
ಆಳವಾಗಿ ಯೋಚಿಸಿ. ಯಾಕಂದ್ರೆ ಮಾಡಿದ ಆಪಾದನೆ ಸುಳ್ಳಾದ್ರೆ ಅದರ ಪ್ರತಿಫಲ ತುಂಬಾ ಘೋರವಾಗಿರ್ತದೆ ಅಂತ. ಮನುಷ್ಯ ಏನೆಲ್ಲ ಪಾಪಗಳನ್ನ ಮಾಡ್ತಾನೆ ಅಲ್ಲ, ಆ ಪಾಪಗಳಿಗೆ ಸರಿಯಾಗಿ ಪಾಠ ಕಲಿಸೋಕೆ ದೇವರಿಂದ ಮಾತ್ರ ಸಾಧ್ಯ. ಬದುಕಿನಲ್ಲಿ ಹೆಜ್ಜೆ ಗುರುತನ್ನು ಉಳಿಸಿ ಹೋಗೋದು ನಡಿಗೆಯಿಂದಲ್ಲ, ಒಳ್ಳೆಯ ನಡತೆಯಿಂದ. ಜೀವನದಲ್ಲಿ ನಮಗೆ 2 ಆಯ್ಕೆಗಳಿವೆ. ಒಂದು ಒಪ್ಪಿಗೆ, ಇನ್ನೊಂದು ಬದಲಾವಣೆ. ಯಾವುದನ್ನ ಬದಲಿಸೋದು ಸಾಧ್ಯವಿಲ್ಲವೋ ಅದನ್ನ ಒಪ್ಪಿಕೊಳ್ಬೇಕು. ಯಾವುದನ್ನು ಒಪ್ಪಲು ಸಾಧ್ಯವಿಲ್ಲವೋ ಅದನ್ನು ಬದಲಾಯಿಸಬೇಕು. ಅಳುವಾಗ ಒಬ್ಬನೇ ಅಳಬೇಕು, ನಗುವಾಗ ಗುಂಪಿನಲ್ಲಿ ನಗಬೇಕು. ಗುಂಪಿನಲ್ಲಿ ಅತ್ತರೆ ನಾಟಕ ಅಂತಾರೆ, ಒಬ್ಬನೇ ನಕ್ಕರೆ ಹುಚ್ಚ ಅಂತಾರೆ. ಸಮಯವು ವಿಶ್ವದ ಅತ್ಯಂತ ದೊಡ್ಡ ಅಂಶವಾಗಿದೆ. ಯಾಕಂದ್ರೆ ಅದು ನಾವು ಕಾಯುತ್ತಿರುವಾಗ ನಿಮಿಷಗಳನ್ನು ಹೆಚ್ಚಿಸ್ತದೆ ಮತ್ತು ನಾವು ಆನಂದಿಸುತ್ತಿರುವಾಗ ಸಮಯವನ್ನ ಕಡಿಮೆಗೊಳಿಸ್ತದೆ. ಅನುಮಾನ ತಪ್ಪಾಗಬಹುದು, ಆದರೆ ಅನುಭವ ತಪ್ಪಾಗಲಾರದು. ಯಾಕಂದ್ರೆ ಅನುಮಾನ ಮನಸ್ಸಿನ ಕಲ್ಪನೆ, ಅನುಭವ ಜೀವನದ ಸತ್ಯ ಘಟನೆ. ಜೀವನದಲ್ಲಿ ಏನೇ ಸವಾಲುಗಳು ಬಂದರೂ ಅದನ್ನು ಸಮರ್ಥಕವಾಗಿ ಎದುರಿಸುವ ಆತ್ಮಬಲ ನಮ್ಮಲ್ಲಿರಬೇಕು. ಅಳುತ್ತಾ ಬದುಕುವುದಕ್ಕಿಂತ ಅರಳುತ್ತಾ ಬದುಕಬೇಕು. ಮನುಷ್ಯನ ದೇಹದಲ್ಲಿ ಅತ್ಯಂತ ಭಾರವಾದದು ಇದ್ರೆ ಅದು ಅಹಂಕಾರ. ಅದನ್ನು ಹೊತ್ತು ತಿರುಗಿದವರು ಗೆದ್ದ ಇತಿಹಾಸವಿಲ್ಲ. ಅದನ್ನು ಪಕ್ಕಕ್ಕೆ ಸರಿಸಿ ನಡೆದವರು ಜೀವನದಲ್ಲಿ ಸೋತಿದ್ದೂ ಇಲ್ಲ. ಮುಂದಿನ ಪುಟದಲ್ಲಿ ಏನಿದೆ ಎಂದು ಭಗವಂತನಿಗೆ ಹೊರತು ಬೇರೆ ಯಾರಿಗೂ ತಿಳಿಯದ ಪುಸ್ತಕ ನಮ್ಮ ಜೀವನ. ಕಡು ಬಡವನಾದರೂ ನಿಷ್ಕಲ್ಮಶ ಭಕ್ತಿಯಿಂದ ಎಳ್ಳಷ್ಟನ್ನು ಅರ್ಪಿಸಿದ್ರು ನಾನು ಸಂತುಷ್ಟನಾಗ್ತೇನೆ. ಆದರೆ ಅತಿ ಶ್ರೀಮಂತನಾದವನು ಏನೇನು ಭಕ್ತಿ ಇಲ್ಲದೆ ತನ್ನ ಸರ್ವಸ್ವವನ್ನು ಅರ್ಪಿಸಿದ್ರು ನಾನು ಸಂತುಷ್ಟನಾಗಲಾರೆ ಎಂದು ಭಗವಂತ ಶ್ರೀಕೃಷ್ಣ ಹೇಳ್ತಾರೆ. ಮನುಷ್ಯ ಯಾವತ್ತೂ ಶ್ರೀಗಂಧದ ಮರದ ಹಾಗೆ ಬದುಕಬೇಕು. ಕತ್ತರಿಸಿದಷ್ಟು ಸುಗಂಧವನ್ನೇ ನೀಡ್ತದೆ. ಯಾರೆಷ್ಟೇ ಕೀಳಾಗಿ ಕಂಡರೂ ಒಳ್ಳೆಯದನ್ನೇ ಬಯಸಬೇಕು. ನಿಮ್ಮ ಒಳ್ಳೆತನವನ್ನು ಕಾಪಾಡಲು ಭಗವಂತನು ಸದಾ ನಿಮ್ಮೊಂದಿಗೆ ಇರ್ತಾನೆ. ನೀರು ಬೆಂಕಿಯಿಂದ ಬಿಸಿಯಾಗ್ತದೆ ನಿಜ, ಆದರೂ ಕೂಡ ಬೆಂಕಿಯನ್ನು ಆರಿಸೋ ಗುಣವನ್ನ ಬಿಟ್ಟುಕೊಡೋದಿಲ್ಲ. ಹಾಗೆ ನಾವು ಎಂಥವರ ಜೊತೆ ಸೇರಿದ್ರೂ ಕೂಡ ನಮ್ಮತನವನ್ನು ಬಿಟ್ಟುಕೊಡಬಾರದು. ಅಪ್ಪನಿಂದ ಕಲಿತ ಜವಾಬ್ದಾರಿ ಮತ್ತು ಅಮ್ಮನಿಂದ ಕಲಿತ ಸಂಸ್ಕಾರವನ್ನು ಜಗತ್ತಿನ ಯಾವುದೇ ವಿಶ್ವವಿದ್ಯಾಲಯಗಳು ಕೂಡ ಕಲಿಸಿಕೊಡೋದಿಲ್ಲ. ಪ್ರತಿ ಸಂಬಂಧಗಳಿಗೂ ಸಮಯ ಕೊಡಿ. ಇಲ್ಲದಿದ್ದರೆ ನಾಳಿನ ದಿನಗಳಲ್ಲಿ ಸಮಯ ಇರಬಹುದು, ಆದರೆ ಸಂಬಂಧಗಳು ಜೀವಂತ ಇಲ್ಲದೇ ಇರಬಹುದು. ಸಹಿಸಿಕೊಳ್ಳುವ ತಾಳ್ಮೆ ಇದೆ ಅಂದ್ರೆ ತಿರುಗಿ ಬೀಳುವ ತಾಕತ್ತು ಕೂಡ ಇದೆ ಎಂದು ನೆನಪಿಟ್ಕೊಳ್ಳಿ. ಕೆಲವೊಮ್ಮೆ ಪ್ರಾರ್ಥನೆಗಳು ಎಷ್ಟು ಸತ್ಯವೋ ಶಾಪಗಳು ಅಷ್ಟೇ ಸತ್ಯ. ಗಂಗೆಯ ಮಗನಾದ ಭೀಷ್ಮನು ಸಹ ತನ್ನ ಪಾಪದ ಪರಿಣಾಮದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಮತ್ತು ಗಂಗಾ ಸ್ನಾನ ಮಾಡಿದ ಕೂಡಲೇ ನಿಮ್ಮ ಪಾಪಗಳೆಲ್ಲ ತೊಳೆದು ಹೋಗ್ತದೆ ಅಂತ ನೀವು ಭಾವಿಸಿದ್ದೀರಿ ತಾನೆ. ಕೆಲವರು ತುಂಬಾ ಅದೃಷ್ಟವಂತರು, 100 ನೋವು ಕೊಟ್ಟರು, ಅವರಿಗೆ ತುಂಬ ಪ್ರೀತಿ ಸಿಗ್ತದೆ. ಇನ್ನು ಕೆಲವರು ತುಂಬ ದುರಾದೃಷ್ಟವಂತರು, ಅವರ ಜೀವನವಿಡೀ ಪ್ರೀತಿ ಕೊಟ್ಟರೂ ಅವರಿಗೆ ಸಿಗೋದು ಬರೀ ನೋವು ಮಾತ್ರ. ನಿನಗೆ ಇನ್ನೊಬ್ಬರ ಬೆಂಬಲ ಇದೆ ಎಂದು ನೀನು ಹೋರಾಟ ಮಾಡಬೇಡ. ನಿನ್ನ ಜ್ಞಾನದ ಬೆಂಬಲದೊಂದಿಗೆ ಹೋರಾಟ ಮಾಡು. ಎಲ್ಲವನ್ನೂ ತಿಳಿದು ತಿಳಿಯದಂತಿರಬೇಕು. ತನ್ನಲ್ಲಿ ಎಷ್ಟಿದ್ದರೂ ಏನಿಲ್ಲದಂತೆ ಬದುಕಬೇಕು. ಬದುಕಿನ ಅರ್ಥ ಹುಡುಕಲು ಹೊರಟವನಿಗೆ ಅರ್ಥವಾಗಿದ್ದು ಶ್ರಮವು ನಿನ್ನದೇ, ಸಮಯವು ನಿನ್ನದೇ, ಸಾಧಿಸುವ ಛಲವಿದ್ದರೆ ಪ್ರತಿಫಲ ಕೂಡ ನಿನ್ನದಾಗುವುದು ಎಂದು. ದೇವರು ಯಾರಿಗೆ ದೇವರು? ಸಿರಿವಂತನಿಗೆ ಭಯವೇ ದೇವರು, ಬಡವನಿಗೆ ದುಡಿಮೆಯೇ ದೇವರು, ಹಸಿದವನಿಗೆ ಅನ್ನವೇ ದೇವರು, ಹಸಿವಿಲ್ಲದವನಿಗೆ ಹಣವೇ ದೇವರು, ರೋಗಿಗೆ ಆರೋಗ್ಯವೇ ದೇವರು, ವೈದ್ಯನಿಗೆ ರೋಗಿಯೇ ದೇವರು. ಹಾಗಾದ್ರೆ ದೇವರು ಯಾರಿಗೆ ದೇವರು? ಚಿಂತಕನಿಗೆ ನೆಮ್ಮದಿಯೇ ದೇವರು, ಹಂತಕನಿಗೆ ಗೌಪ್ಯವೇ ದೇವರು, ಭಕ್ತರಿಗೆ ಪೂಜೆಯೇ ದೇವರು, ಭ್ರಷ್ಟನಿಗೆ ಲಂಚವೇ ದೇವರು, ನಿಷ್ಠವಂತನಿಗೆ ಕಾಯಕವೇ ದೇವರು. ಹಾಗಾದ್ರೆ ದೇವರು ಯಾರಿಗೆ ದೇವರು? ಕತ್ತಲು ಮೀರಿ ಬೆಳಕು ನೀಡುವುದರಿಂದಲೇ ದೀಪಕ್ಕೊಂದು ಬೆಲೆ, ಕಷ್ಟಗಳನ್ನು ಮೀರಿ ಬೆಳೆದು ನಿಂತಾಗಲೇ ಬದುಕಿಗೊಂದು ಬೆಲೆ. ಭಗವಂತ ನಮಗೆಲ್ಲ ಬಾಡಿಗೆಯ ಬದುಕನ್ನು ಕೊಟ್ಟಿದ್ದಾನೆ. ನಾವೆಲ್ಲರೂ ಬಾಡಿಗೆ ಕಟ್ಟಲೇಬೇಕಿದೆ, ಆದರೆ ಹಣದ ರೂಪದಲ್ಲ. ಯಾಕಂದ್ರೆ ನಮ್ಮ ಕರೆನ್ಸಿಯಲ್ಲಿ ನಡೆಯುವುದಿಲ್ಲ, ಬದಲಾಗಿ ದಾನ, ಧರ್ಮ, ಪರೋಪಕಾರದ ರೂಪದಲ್ಲಿ ಕಟ್ಟಬೇಕಾಗಿದೆ. ಜ್ಞಾನವೆಂಬ ಸಂಪತ್ತು, ತಾಳ್ಮೆ ಎಂಬ ಆಯುಧ, ಜೊತೆಗೆ ನಗುವಿನಂತ ಶಕ್ತಿವರ್ಧಕ ಹೊಂದಿದವರನ್ನು ಯಶಸ್ಸು ಎಲ್ಲ ದಿಕ್ಕುಗಳಿಂದ ಬಂದು ಸೇರ್ತದೆ. ಸಮುದ್ರದ ಅಲೆಯಂತೆ ದೃಢವಾಗಿ ನಿಲ್ಲು. ಪರಿಸ್ಥಿತಿ ಹೇಗೆ ಇರಲಿ ತಾಳ್ಮೆಯಿಂದ ಗೆಲ್ಲಿ. ಹೆಣ್ಣಿಗೆ ಪ್ರೀಸೋದು ಗೊತ್ತು, ಆ ಪ್ರೀತಿಗೆ ಬೆಲೆ ಇಲ್ಲ ಅಂದಾಗ ಅದನ್ನು ಬಿಟ್ಟು ಸ್ವಾಭಿಮಾನದಿಂದ ಬದುಕೋದು ಗೊತ್ತು. ಶನಿ ಎಂದೊಡನೆ ಯಾಕೆ ಭಯ? ತಾಯಿಯ ಕರುಣೆಗಿಂತಲೂ ಒಂದು ಕೈ ಮೇಲೂ ಅವನ ಕರುಣೆ. ನಿನ್ನನ್ನ ಧರ್ಮದ ದಾರಿ ತೋರಿಸಲು ಮತ್ತು ಸರಿದಾರಿಗೆ ತರಲು ಮಾತ್ರ ಅವನು ನಿನ್ನನ್ನು ಪೀಡಿಸ್ತಾನೆ. ನಿನ್ನಲ್ಲಿ ನ್ಯಾಯ, ನಿಷ್ಠೆ, ಧರ್ಮವಿದ್ದರೆ ಭಯಪಡುವ ಅವಶ್ಯಕತೆ ಇಲ್ಲ. ಪ್ರೀತಿಯಾಗಿರ್ಲಿ, ದೋಸ್ತಿಯಾಗಿರ್ಲಿ, ಮನಸ್ತಾಪ ಬಂದಾಗ ಅಹಂಕಾರ ಬಿಟ್ಟು ಕ್ಷಮೆ ಕೇಳುವುದರಲ್ಲಿ ತಪ್ಪೇನಿಲ್ಲ. ಕ್ಷಮೆ ಕೇಳಿ ಅವರ ಕಣ್ಣಿಗೆ ಸಣ್ಣವರಾದರೂ ಪರವಾಗಿಲ್ಲ. ಒಂದು ಸಣ್ಣ ತಪ್ಪಿಗೆ ಸಂಬಂಧವನ್ನ ಕಳೆದುಕೊಳ್ಳುವುದು ಸರಿಯಲ್ಲ. ಯಾಕಂದ್ರೆ ಸಂಬಂಧ ಕಳೆದುಕೊಂಡಷ್ಟು ಸುಲಭ ಮತ್ತೆ ಒಟ್ಟುಗೂಡಿಸಲು ಸಾಧ್ಯವಿಲ್ಲ. ಬೆಲೆ ಬಾಳುವ ವಸ್ತುಗಳು ತುಂಬಾ ಜನರ ಹತ್ತಿರ ಇರಬಹುದು, ಆದರೆ ಬೆಲೆ ಕಟ್ಟಲಾಗದ ಗುಣ ಕೆಲವು ಜನರಲ್ಲಿ ಮಾತ್ರ ಇರ್ತದೆ. ಆಸೆಗಳು ಮನುಷ್ಯನನ್ನ ಬದುಕಲು ಬಿಡೋದಿಲ್ಲ, ಮನುಷ್ಯ ಆಸೆಗಳನ್ನು ಸಾಯಲು ಬಿಡೋದಿಲ್ಲ. ನನ್ನ ಬಳಿ ಏನೂ ಇಲ್ಲ ಎಂದ್ರೆ
ಭಯವು ಕೂಡ ಇಲ್ಲ ಎಂದರ್ಥ. ಯಾಕಂದ್ರೆ ನಾನು ಎಲ್ಲವನ್ನು ಕಳೆದುಕೊಂಡಾಗ ಭಯವನ್ನು ಕೂಡ ಕಳೆದುಕೊಂಡಿರುವೆ. ಸತ್ಯ ಹೇಳೋರಿಗೆ ಬೆಲೆ ಇಲ್ಲ, ನಿಯತ್ತಾಗಿರೋರ ಮೇಲೆ ನಂಬಿಕೆ ಇಲ್ಲ, ಮೋಸ ಮಾಡೋರ್ ಜೊತೆ ಜಾಸ್ತಿ ಇರ್ತಾರೆ, ಒಳ್ಳೆಯವ್ರು ಸಿಕ್ಕರೆ ದೂರ ಹೋಗ್ತಾರೆ. ನಿಜ, ನೀತಿ, ನಿಯತ್ತು, ನ್ಯಾಯ, ಪ್ರೀತಿ ಇದೆಲ್ಲ ಬಡವರಿಗಲ್ಲ. ಎಲ್ಲ ಬಿಟ್ಟು ಸುಮ್ಮನೆ ದುಡ್ಡು ಮಾಡೋದ್ ಕಲಿ, ಅದಕ್ಕೆ ಮಾತ್ರ ಬೆಲೆ. ಇಲ್ಲ ಅಂದ್ರೆ ನೀನ್ ಯಾರಿಗೂ ಬೇಡ. ಸತ್ಯವೆಂಬುದು ನಿನ್ನಲ್ಲಿದ್ದರೆ ಪ್ರತಿಕಾರ ತೀರಿಸಲು ಮುಂದಾಗದಿರು. ಕಾಲಕ್ಕೆ ಸ್ವಲ್ಪ ಸಹಕರಿಸು, ಕಾಲವೇ ಶಿಕ್ಷೆ ವಿಧಿಸ್ತದೆ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ AK ಶೆಟ್ಟಿನಡೂರು. ನೀವಿನ್ನು ನನ್ನ ಚಾನಲ್ಗೆ ಮೊದಲ ಭೇಟಿ ಕೊಟ್ಟಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ. ಎಲ್ರಿಗೂ ಒಳ್ಳೆಯದಾಗ್ಲಿ.